ಸಮುದಾಯದ ಒಳಿತಿಗಾಗಿ ಜುಲೈ ತಿಂಗಳ ಮೊದಲನೇ ದಿನದಂದು ನಾವೆಲ್ಲರೂ ಕೂಡಿ ಬಂದು ದೇವರಿಗೆ ಸ್ತೋತ್ರ ಸಮರ್ಪಿಸುವಂತೆ ಬಂದಿದ್ದೇವೆ. ಇಡೀ ಜೂನ್ ತಿಂಗಳು ದೇವರು ಮಾಡಿದ ಉಪಕಾರಗಳನ್ನು ನೆನೆಸುತ್ತಾ ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಜುಲೈ ತಿಂಗಳ ಮೊದಲನೇ ದಿನದಂದು ಈ ಪವಿತ್ರವಾದಂಥ ಆರಾಧನೆಗಾಗಿ ದೇವರ ಪ್ರಸನ್ನತೆಗಾಗಿ ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧ ಬಾಸುಂಡೆಗಳಿಂದೆನ್ನ ಗುಣಪಡಿಸಿರಿ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಆಮೀನ್. ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತಗಳಲ್ಲಿ 13ನೇ ಸಂಗೀತವನ್ನು ನಾವು ಹಾಡೋಣ. ಸ್ತೋತ್ರದಿಂದ ಹಾಡುವ ತಂದೆ ಮಗ ಆತ್ಮನ ವೀಣೆಯಿಂದ ಆತನ ಸ್ತುತಿ ಸ್ತೋತ್ರ ಮಾಡೋಣ. ಸ್ತೋತ್ರದಿಂದ ಹಾಡುವ ತಂದೆ ಮಗಾತ್ಮನ ವೀಣೆಯಿಂದ ಆತನ ಸ್ತುತಿ
ನಮ್ಮ ಸಂಗಡಿಗನು ನಮ್ಮನ್ನು ನಿನ್ನ ಸಂಬಂಧದಲ್ಲಿ ಇರಿಸಿಕೊಳ್ಳಲು ಪರಿಶುದ್ಧ ವಾಕ್ಯವನ್ನು ಕಾಲೋಚಿತ ದರ್ಶನಗಳನ್ನು ನಮಗೆ ದಯಪಾಲಿಸುವ ಆತನಾದ ದೇವರೇ, ನಿನಗೆ ಸ್ತುತಿ ಸ್ತೋತ್ರಗಳು. ನಿನ್ನಲ್ಲಿ ನಾವು ಅನ್ಯೋನ್ಯವಾಗಿರಲು, ನಿನ್ನ ವಾಕ್ಯವನ್ನು ನೆರವೇರಿಸಲು ಬಲವನ್ನು ಭರವಸೆಯನ್ನು ಹೊಂದುವ ಶ್ರೇಷ್ಠ ಮಾದರಿಯನ್ನು ಕ್ರಿಸ್ತನಲ್ಲಿ ನಮಗೆ ಕೊಟ್ಟಾತನಾದ ದೇವರೇ, ನಿನಗೆ ಸ್ತೋತ್ರ. ನಿನ್ನಲ್ಲಿ ಒಂದಾಗಿರುವ, ನಿನ್ನ ದರ್ಶನಗಳನ್ನು ಗ್ರಹಿಸುವ ಮತ್ತು ಕಾರ್ಯವೆಸಗುವ ಬಲ, ಸಾಮರ್ಥ್ಯ, ಜ್ಞಾನ ವಿವೇಚನೆಯನ್ನು ಪವಿತ್ರಾತ್ಮ ಶಕ್ತಿ ಮೂಲಕ ನಮಗೆ ದಯ ಒದಗಿಸುವ ಆತನಾದ ದೇವರೇ, ನಿನಗೆ ಮಾನ ಮಹಿಮೆಗಳು. ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನೇ ಸಾಧನವಾಗಿರಿಸಿಕೊಂಡು ನಿನ್ನ ಚಿತ್ತವನ್ನು ನಮ್ಮ ಮೇಲನ್ನು ಸಾಧಿಸಿ ಮಹಿಮೆ ಹೊಂದುವ ಆತನಾದ ತ್ರಯೇಕ ದೇವರೇ, ನಿನಗೆ ಸ್ತುತಿ ಸ್ತೋತ್ರಗಳು. ನಿರಂತರ ಅಧ್ಯಯನಶೀಲತೆ ಇಲ್ಲದೆಯೂ ಇತರರೆಡೆಗೆ ಮತ್ತು ಸಮಾಜ ಪರಿಸರಗಳೆಡೆಗೂ ಗಂಭೀರ ಮತ್ತು ತೀವ್ರ ಚಿಂತನೆ ಇರದೆಯೂ, ನಮ್ಮಲ್ಲಿಯ ತಲಾಂತು ವರಗಳನ್ನು ಯೋಗ್ಯವಾಗಿ ಬಳಸದೆಯೂ ಅನೇಕ ದುರ್ಘಟನೆಗಳಿಗೂ ಪ್ರಾಣಹಾನಿಗೂ ಅವುಗಳ ಪುನರಾವರ್ತನೆಗೂ ಕಾರಣರಾಗಿದ್ದೇವೆ. ಆ ಮೂಲಕ ಜವಾಬ್ದಾರಿಹೀನರಾದ ನಾವು ನಿರ್ದೋಷಿಗಳೆಂದೆಣಿಸದೆ ನಮ್ಮಿ ತಪ್ಪು ಅಪರಾಧಗಳಿಗಾಗಿ ದೇವರಲ್ಲಿ ಕ್ಷಮೆಯಾಚಿಸಿ ಯೋಗ್ಯ ಸಾಕ್ಷಿಗಳಾಗಲು ಆತನ ಸಹಾಯಕ್ಕಾಗಿ ವೈಯಕ್ತಿಕವಾಗಿ ಬೇಡಿಕೊಳ್ಳುವ. ಮೌನವಾಗಿದ್ದು ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡೋಣ. ಪ್ರಿಯರೇ, ಸ್ವಬಲದ ಮೇಲೆ ಭರವಸೆಗೊಳ್ಳದೆ ದೇವರಿಗೆ ವಿಧೇಯರಾಗಿ ಆತನ ಒಳ್ಳೆಯ ಸಾಕ್ಷಿಗಳಾಗಿ ಆತನಲ್ಲಿ ಭರವಸೆ, ಸಂತೋಷ, ಹೊಗಳಿಕೆಗಳನ್ನು ಬಯಸಿ ಯಥಾರ್ಥವಾಗಿ ಕ್ಷಮೆಯಾಚಿಸುವಲ್ಲಿ ಕನಿಕರವುಳ್ಳ ದೇವರು ನಮ್ಮನ್ನು ತಳ್ಳಿಬಿಡನು. ಯಾಕೆಂದರೆ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ಪಶ್ಚಾತ್ತಾಪದಿಂದ ಜಜ್ಜೋದ ಮನಸ್ಸನ್ನು ಆತನು ತಿರಸ್ಕರಿಸುವುದಿಲ್ಲ. ಆಮೀನ್. ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸೋಣ. ದೇವರೇ, ನಾವು ನಿನ್ನಿಂದ ಹೊಂದಿದ ಪರಿಶುದ್ಧ ವಾಕ್ಯಕ್ಕಾಗಿ, ತಲಾಂತು ವರಗಳಿಗಾಗಿ, ಕಾಲಕಾಲಕ್ಕೆ ಒದಗುವ ದರ್ಶನಗಳಿಗಾಗಿ, ಜ್ಞಾನ ವಿವೇಚನಾ ಶಕ್ತಿಗಾಗಿ, ಆರೋಗ್ಯಕ್ಕಾಗಿ, ಸಹ ಮಾನವರಿಗೆ ಸ್ಪಂದಿಸುವಂಥ ಮನಸ್ಸಿಗಾಗಿ, ವೈವಿಧ್ಯ ಆಧಾರಗಳಿಗಾಗಿ, ಉತ್ತಮೋತ್ತಮ ಅವಕಾಶಗಳಿಗಾಗಿ, ಸಮುದಾಯದ ಬಾಳಿಗಾಗಿ, ಕುಟುಂಬ ಜೀವನಕ್ಕಾಗಿ, ನಿನ್ನ ಕೃಪೆಗಾಗಿ, ನಿತ್ಯ ಜೀವದ ನಿರೀಕ್ಷೆಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪ್ರಭುವಾದ ಕ್ರಿಸ್ತನಲ್ಲಿ ನಿನಗೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಆಕಾಶಮಂಡಲವು ನಿನ್ನ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಭೂಮಂಡಲವು ನಿನ್ನ ಕೃಪೆಯಿಂದ ತುಂಬಿದೆ. ಪ್ರತಿದಿನ ನೀನು ನಿನ್ನ ಕೈದೆರೆದು ನಿನ್ನ ಒಲಿಮೆಯ ವರಗಳಿಂದ ಎಲ್ಲ ಜೀವಿಗಳನ್ನು ತೃಪ್ತಿಪಡಿಸುತ್ತಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಿಂದಲೇ ಹೊಂದಿದ ವಿಶ್ರಾಂತಿಯೊಂದಿಗೆ ಈ ಹೊಸ ದಿನಕ್ಕಾಗಿ ನಿನಗೆ ವಂದನೆಗಳು. ಈ ನಿನ್ನ ಉಪಕಾರಗಳನ್ನು ನೆನೆಸಿ ಸ್ತೋತ್ರ, ಕೃತಜ್ಞತೆ ಮತ್ತು ವಿಜ್ಞಾಪನೆಗಳನ್ನೊಡನೆ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮೊಡನೆ ಪ್ರಸನ್ನನಾಗು. ಈ ದಿನದ ನಮ್ಮೆಲ್ಲ ಚಟುವಟಿಕೆಗಳಲ್ಲಿ ನಿನ್ನ ಚಿತ್ತವಿರಲಿ. ವಿಸ್ತೃತ ಜಗತ್ತಿನಲ್ಲಿ ಬೇಕಾಗುವ ಜ್ಞಾನ, ತಿಳುವಳಿಕೆ ನೀಡಿ ನಮ್ಮನ್ನು ವೃದ್ಧಿಗೊಳಿಸು. ನಿನ್ನ ಸಾಕ್ಷಿಗಾಗಿ ನಮ್ಮನ್ನು ಒಳ್ಳೆಯ ಸಾಧನಗಳಾಗಿ ರೂಪಿಸು, ಬಳಸಿಕೊ. ನಿನ್ನ ವಾಕ್ಯಗಳ ಮೂಲಕ ನಮ್ಮ ಜೀವನವನ್ನೇ ಆರಾಧನೆಯನ್ನಾಗಿ ಮಾರ್ಪಡಿಸು. ಆ ಮೂಲಕ ನಮ್ಮೆಲ್ಲರ ಮೇಲನ್ನು ಸಾಧಿಸಿಕೊಳ್ಳಲು ಸಹಾಯ ಮಾಡು. ಕರುಣಾಳು ದೇವರೇ, ಸಮಾಜದಲ್ಲಿ ವಿಧ ವಿಧವಾಗಿ ಶೋಷಿಸಲ್ಪಟ್ಟವರು, ಬಂಧಿತರು, ನಿಸ್ಸಹಾಯಕರು, ಬಾಧಿತರು, ನಿರ್ಲಕ್ಷಿಸಲ್ಪಟ್ಟವರು, ಕೊರೋನಾ ಎಂಬ ಹೆಮ್ಮಾರಿಗೆ ಒಳಗಾದಂಥವರು, ಚಂಡಮಾರುತಕ್ಕೆ ಬಲಿಯಾದಂಥವರು, ಇನ್ನು ನಾನಾ ರೀತಿಯ ಹಾನಿಗೊಳಗಾದವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅಂಥವರಿಗಾಗಿ ಬೇಡುತ್ತೇವೆ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಧೈರ್ಯ, ಆದರಣೆ, ಆತ್ಮವಿಶ್ವಾಸವನ್ನು, ಹೊಸ ನಿರೀಕ್ಷೆಯನ್ನು ಹುಟ್ಟಿಸಿ ಹೊಸ ಜೀವಿತದ ದರ್ಶನ ಮಾಡಿಸುವಂತೆ ಸಹಾಯ ಮಾಡೆಂದು ನಮ್ಮ ರಕ್ಷಕನೂ ನಿನ್ನ ಮಗನೂ ಆದ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿದ್ದೇವೆ ದೇವರೇ. ಆಮೀನ್. ನಾನ
ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕೃಪಾಳು ಪ್ರಭುವೇ, ಜುಲೈ ತಿಂಗಳ ಮೊದಲನೇ ದಿನದಂದು ನಾವು ನಿನ್ನ ಸನ್ನಿಧಿಗೆ ಬಂದು ನೀನು ಮಾಡಿದ ಎಲ್ಲ ಕಳೆದ ತಿಂಗಳು ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ ಮತ್ತೊಂದು ಹೊಸ ದಿನ, ಹೊಸ ತಿಂಗಳಿಗೆ ನಾವು ಪದಾರ್ಪಣೆ ಮಾಡಿದ್ದೇವೆ. ಸಮುದಾಯದ ಒಳಿತಿಗಾಗಿ ನಾವು ಇಂದು ಪ್ರಾರ್ಥಿಸುವಾಗ ನೀನು ನಮ್ಮ ಸಂಗಡ ನೀನು ಇರು ಸ್ವಾಮಿ. ನಿನ್ನ ಪ್ರಸನ್ನತೆ, ನಿನ್ನ ಆಶೀರ್ವಾದ, ನಿನ್ನ ನಡೆಸುವಿಕೆ ನಮ್ಮೊಟ್ಟಿಗಿರಲಿ. ಈ ತಿಂಗಳೆಲ್ಲ ನಮ್ಮನ್ನು ನೀನು ಕಾಯ್ದು ಕಾಪಾಡು ಸ್ವಾಮಿ. ಬೇಕಾದಂಥ ನಿನ್ನ ದಿವ್ಯಾಶೀರ್ವಾದದ ಮಳೆಯನ್ನು ಸುರಿಸು ದೇವರೇ. ನಿನ್ನ ವಾಕ್ಯ ಸೇವಕನ ಪ್ರಸಂಗದೊಟ್ಟಿಗೆ ನೀನು ಮಾತನಾಡು. ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಗೂಢಾರ್ಥವನ್ನು ಕಂಡುಕೊಳ್ಳುವೆವು. ಕರ್ತನೆ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೀನ್. ಇಂದು ಜುಲೈ 1ನೇ ತಾರೀಕು. ಈ ದಿನಕ್ಕೆ ನಾನು ಆರಿಸಿಕೊಂಡಂಥ ವೇದಭಾಗ ಕೊಲೊಸ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ 19 ವಚನದವರೆಗೆ ನಾನು ಓದುತ್ತೇನೆ. ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 19 ವಚನಗಳು. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದರಿಂದ ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ಜುಲೈ 1ನೇ ತಾರೀಕು. ಸಮುದಾಯದ ಒಳಿತಿಗಾಗಿ ನಾವು ಪ್ರಾರ್ಥಿಸುವಂಥದ್ದು. ಇಡೀ ಜೂನ್ ತಿಂಗಳು ದೇವರು ನಮ್ಮೆಲ್ಲರ ಜೀವನದಲ್ಲಿ ತಾನು ಅತ್ಯದ್ಭುತವಾಗಿ ನಮ್ಮನ್ನು ನಡೆಸುತ್ತಾ ಬಂದಿದ್ದಾನೆ. 2021ನೇ ಇಸ್ವಿ ದಾಟಿ 6 ತಿಂಗಳು ಕಳೆಯುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿದ್ದಾನೆ. 6 ತಿಂಗಳು ನಮ್ಮ ಸಮಾಜದ, ನಮ್ಮ ರಾಜ್ಯದ, ನಮ್ಮ ದೇಶದ ಪರಿಸ್ಥಿತಿಗಳನ್ನು ನಾವು ವೀಕ್ಷಿಸುವಾಗ ನಾವು ಎಷ್ಟು ಶ್ರೇಷ್ಠರು, ಎಷ್ಟೋ ಭಾಗ್ಯವಂತರು. ಪರಿಸ್ಥಿತಿ, ಸನ್ನಿವೇಶ ಕ್ಲಿಷ್ಟಕರವಾಗಿದೆ, ವಿಷಮ ಪರಿಸ್ಥಿತಿ ಎಲ್ಲ ಕಡೆ ಇದೆ. ಎಲ್ಲ ಸಂದರ್ಭದಲ್ಲೂ ಕೂಡ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುತ್ತಾ ಬಂದಿದ್ದಾನೆ. ಕೊರೋನಾ ವೈರಾಣುವಿಂದ ತತ್ತರಿಸಿ ಹೋಗಿದ್ದಾರೆ, ಪ್ರಾಣ ಕಂಡವರಾಗಿದ್ದಾರೆ, ನಿರ್ಗತಿಕರಾಗಿದ್ದಾರೆ, ಅನಾಥರಾಗಿದ್ದಾರೆ. ಆದರೆ ಇಂದು ಉತ್ತಮವಾದಂಥ ರೀತಿಯಲ್ಲಿ ದೇವರು ನಮ್ಮನ್ನು ಕಾಯ್ದು ಕಾಪಾಡುತ್ತಾ ಇದ್ದಾನೆ. ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾನೆ. ದೇವರಿಗೆ ನಾವು ಎಷ್ಟು ಉಪಕಾರವನ್ನು ಹೇಳಿದರೂ ಸಾಲದು. ದೇವರೇ, ಈ ವರ್ಷದ 6 ತಿಂಗಳು ಕೂಡ ನೀನು ನಮ್ಮ ಜೊತೆಯಲ್ಲೇ ಇದ್ದೆ. ಪರಿಸ್ಥಿತಿ ಪ್ರತಿಕೂಲವಾಗಿರಲಿ, ವಿಷಮವಾಗಿರಲಿ, ಎಲ್ಲ ಸಂದರ್ಭದಲ್ಲಿಯೂ ಕೂಡ ನೀನು ನಮ್ಮನ್ನು ಕೈ ಬಿಡಲಿಲ್ಲ. ನಮ್ಮನ್ನು ಮುನ್ನಡೆಸುತ್ತಾ ನಮ್ಮ ಜೊತೆಯಲ್ಲೇ ನಡೆದದಕ್ಕಾಗಿ ನನಗೆ ಸ್ತೋತ್ರಪ್ಪ. ಭಕ್ತನ ಅನುಭವವನ್ನು ನಾವು ಹಂಚಿಕೊಳ್ಳುತ್ತೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ.
ಭಕ್ತನ ಅನುಭವದೊಟ್ಟಿಗೆ ನಾವು ಕೂಡ ನಮ್ಮ ಜೀವನದ ಅನುಭವವನ್ನು ನಾವು ದೇವರ ಮುಂದೆ ಹಂಚಿಕೊಳ್ಳೋಣ. ದೇವರು ವಿಶೇಷವಾದಂಥ ರೀತಿಯಲ್ಲಿ ನಡೆಸಿದ್ದಾನೆ. ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇಂದು ಜುಲೈ ತಿಂಗಳ ಮೊದಲನೇ ದಿನದಲ್ಲಿ ನಾವು ಕೂಡಿ ಬಂದಿದ್ದೇವೆ. ಈ ತಿಂಗಳ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವ ಮುನ್ನ ದೇವರ ಕೃಪಾಶೀರ್ವಾದಕ್ಕಾಗಿ ತಲೆಬಾಗಿ ಆತನ ಪ್ರಸನ್ನತೆಗಾಗಿ ನಾವು ಆತರಿಯೋಣ. ಆತನ ಕೃಪೆ ನಮ್ಮೊಟ್ಟಿಗಿರಲಿ. ಇಡೀ ತಿಂಗಳು ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಬೇಕಾದಂಥ ಎಲ್ಲ ಕುಂದು ಕೊರತೆಗಳನ್ನು ಆತನು ಪರಿಹರಿಸಿ ಅಗತ್ಯತೆಗಳನ್ನು ದಯಪಾಲಿಸಿ ಭಕ್ತನು ಹೇಳುವ ಹಾಗೆ ಯೆಹೋವನು ನನಗೆ ಕುರುಬನು ಕೊರತೆ ಪಡನು, ಹಸುರು ಕಾವಲುಗಳಲ್ಲಿ ನಾನು ತಂಗಿಸುತ್ತಾನೆ. ಅಂಥ ಒಂದು ಸಮೃದ್ಧಿಕರವಾದಂಥ ಜೀವನವನ್ನು ನಿರೀಕ್ಷೋಣ. ದೇವರ ಕೈಗೆ ನಮ್ಮನ್ನು ಒಪ್ಪಿಸುವಾಗ ಎಲ್ಲ ಸಮಸ್ಯೆಗಳು, ಆಪತ್ತು ವಿಪತ್ತುಗಳು, ಇಕ್ಕಟ್ಟುಗಳು ಎಲ್ಲವೂ ಕೂಡ ಪರಿಹಾರವಾಗುತ್ತದೆ. ಯೇಸು ನಮ್ಮ ಜೊತೆಯಲ್ಲಿದ್ದರೆ ನಮಗೇನು ಸಂಭವಿಸುವುದಿಲ್ಲ. ಯೇಸುವಿನೊಟ್ಟಿಗೆ ಪ್ರಯಾಣ ಮಾಡೋಣ, ಯೇಸುವಿನೊಟ್ಟಿಗೆ ಜೀವಿಸೋಣ, ಯೇಸುವಿನಲ್ಲಿ ಬದುಕೋಣ, ಯೇಸುವಿನ ಮೌಲ್ಯವನ್ನು ರೂಪಿಸಿಕೊಂಡು ಜೀವನ ಸಾಗಿಸೋಣ. ಈ ತಿಂಗಳನ್ನು ನಮ್ಮೆಲ್ಲರ ಜೀವನವನ್ನು ದೇವರಿಗೆ ಸಮರ್ಪಿಸೋಣ. ದೇವರು ಉನ್ನತವಾದಂಥ ರೀತಿಯಲ್ಲಿ ಬರಬಹುದಂಥ ಎಲ್ಲ ಕಷ್ಟ ಸಮಸ್ಯೆಗಳಿಂದ ನಮ್ಮನ್ನು ಪಾರು ಮಾಡಲಿ ಎಂಬುದಾಗಿ ದೇವರಿಗೆ ನಾವು ಪ್ರಾರ್ಥಿಸೋಣ. ಓದಿದಂಥ ಪರಿಚ್ಛೇದಕ್ಕೆ ನಾವು ಬರೋಣ. ಪೌಲನ್ನು ಕೊಲಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 19ರಲ್ಲಿ ನಾವು ನೋಡುವಾಗ ಈ ವಚನಗಳಿಗೆ ಒಂದು ಶಿರೋನಾಮವನ್ನು ನಾವು ನೀಡಬಹುದು. ಕ್ರಿಸ್ತನಲ್ಲಿ ಹೊಸ ಬೆಳಕು ಎಂಬುದಾಗಿ ಒಂದು ಟೈಟಲ್, ಆ ಒಂದು ಬಿರುದನ್ನು ನಾವು ನೋಡಬಹುದು. ಕ್ರಿಸ್ತನಲ್ಲಿ ಹೊಸ ಬೆಳಕು. ಶ್ರೀ ಪೌಲನು ಒಬ್ಬ ಹೆಸರುವಾಸಿಯಾದ ದೈವಜ್ಞಾನಿ. ಇದನ್ನು ಎಲ್ಲರೂ ಅಂಗೀಕರಿಸುತ್ತಾರೆ. ಆತನು ಕೇವಲ ದೈವಜ್ಞಾನಿ ಮಾತ್ರವಲ್ಲ, ತನ್ನ ಬಾಳಿನಲ್ಲಿಯೂ ಹೊಂದಿದ್ದ ಜ್ಞಾನಕ್ಕೆ ಅನುಗುಣವಾಗಿ ನಡೆದ ಪ್ರಾಯೋಗಿಕ ಮನುಷ್ಯನು. ನಾನು ನಂಬಿರುವಾತನನ್ನು ಬಲ್ಲೆನು ಎಂಬುದಾಗಿ ಹೇಳುವಾಗ ಆ ಮಾತಿನಲ್ಲಿ ಆತನಿಗೆ ಕ್ರಿಸ್ತನಲ್ಲಿ ಇದ್ದ ಅಚಲವಾದ ಭಕ್ತಿ, ವಿಶ್ವಾಸ, ಸೇವಾಕಾಂಕ್ಷೆಯೂ ವ್ಯಕ್ತವಾಗುತ್ತದೆ. ಆತನು ತನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡ ನಂತರದ ನೂತನ ಸ್ವಭಾವ, ನೂತನ ಬಲವು ಎದ್ದು ಕಾಣುವ ಸಂಗತಿ. ಕ್ಷಮಾಪಣೆ, ಹೊಸ ಬೆಳಕು, ಹೊಸ ಜೀವನಕ್ಕೆ ಒಂದು ಮಾರ್ಗದರ್ಶನವನ್ನು ಹೊಂದಿದ ಪೌಲನು ತನ್ನನ್ನು ಹಿಂಬಾಲಿಸುವ ಸಭೆಗೆ ಅದನ್ನು ಅನುಕರಿಸಲು ಈ ವಾಕ್ಯ ಭಾಗದಲ್ಲಿ ಕರೆಯನ್ನು ಕೊಟ್ಟಿದ್ದಾನೆ. ತನ್ನನ್ನು ಹಿಂಬಾಲಿಸುವ ತನ್ನ ಸಭೆ ಹಳೆಯ ಸ್ವಭಾವ, ಹಳೆಯ ಅಭ್ಯಾಸ, ಹಳೆಯ ಬಾಳಿನ ಗುರಿಯನ್ನು ಬದಲಾಯಿಸಬೇಕೆಂದು ಅಪೇಕ್ಷಿಸುತ್ತಾನೆ. ಇವೆಲ್ಲದಕ್ಕೂ ಆತನ ವೈಯಕ್ತಿಕ ಜೀವನದಲ್ಲಿ ಆದ ಮಾರ್ಪಾಟವೇ ಆಧಾರ. ಒಂದು ಕಾಲದಲ್ಲಿ ಧರ್ಮಾಂಧನಾಗಿದ್ದು ಕ್ರೈಸ್ತ ವಿಶ್ವಾಸಿಗಳನ್ನು, ಕ್ರೈಸ್ತ ಸಭೆಯನ್ನು ಹಿಂಸಿಸುತ್ತಿದ್ದನು. ಕ್ರೈಸ್ತ ಸಭೆಯನ್ನು ಹಿಂಸಿಸುತ್ತಾ ಕ್ರಿಸ್ತ ವಿರೋಧಿಯಾಗಿ ಸ್ವಇಚ್ಛೆಯನ್ನು ಅನುಸರಿಸಿದನು. ಕ್ರೂರಿಯಾಗಿದ್ದನು. ತಾನು ಮಾಡಿದ್ದೇ ಸರಿ ಎಂಬ ಭಾವಾವೇಶವುಳ್ಳವನಾಗಿ ಮುನ್ನಡೆಯುವಾಗ ದಮಸ್ಕದ ದಾರಿಯಲ್ಲಿ ಕ್ರಿಸ್ತನನ್ನು ಸಂಧಿಸಿದನು. ಮಾರ್ಪಾಟು ಹೊಂದಿದನು. ಆ ಗಳಿಗೆಯಿಂದ ಅವನ ಹೆಸರಿನಲ್ಲಿ ಬದಲಾವಣೆ. ಸೌಲನು ಪೌಲನಾದನು, ಹಿಂಸಿಸುವವನು ಪ್ರಸಂಗಿಸುವವನಾದನು, ಕ್ರೌರ್ಯವುಳ್ಳವನು ಕರುಣೆಯುಳ್ಳವನಾದನು, ಸಭೆಯನ್ನು ನಾಶಪಡಿಸಲೆತ್ನಿಸಿದವನು ಸಭೆಯನ್ನು ಕಟ್ಟುವನಾದನು. ಮಾನಸಿಕವಾಗಿ, ಆತ್ಮಿಕವಾಗಿ ಬದಲಾಯಿಸಿದ ಪೌಲನು ಫಿಲಿಪ್ಪಿ 1:21 ಹೀಗೆ ಹೇಳುತ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ ಅನ್ನುತ್ತಾನೆ. ಅದೇ ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ರಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಕೊಲೊಸ್ಸೆ ಸಭೆಯವರು ವಿಸರ್ಜಿಸಬೇಕಾದಂಥ ಕೆಲವಾರು ವಿಚಾರಗಳ ಪಟ್ಟಿಯನ್ನು ಪೌಲನು ಕೊಲೊಸ್ಸೆ 3ನೇ ಅಧ್ಯಾಯ 5-8ರಲ್ಲಿ ಹೇಳಿದ್ದಾನೆ. ಜಾರತ್ವ, ಬಂಡುತನ, ಕಾಮಾಭಿಲಾಷೆಯು ಕ್ರೈಸ್ತ ಜೀವನಕ್ಕೆ ತಕ್ಕುದಲ್ಲ. ಸಾಮಾಜಿಕ ದೃಷ್ಟಿಯಿಂದಲೂ ಆರೋಗ್ಯ ದೃಷ್ಟಿಯಿಂದಲೂ ಹಾನಿಕರ ಎಂದು ಈ ವಾಕ್ಯ ಭಾಗದ ಅಧ್ಯಯನದಲ್ಲಿ ಗೊತ್ತಾಗುತ್ತದೆ.
ಇಂತಹ ಬೋಧನೆಯನ್ನು ಜಗತ್ತಿಗೆ ಮೊತ್ತ ಮೊದಲೇ ಸಾರಿ ತಿಳಿಸಿದಂಥ ಶ್ರೇಯಸ್ಸು ಅದು ಕ್ರೈಸ್ತ ಧರ್ಮಕ್ಕೆ ಸೇರುತ್ತದೆ. ಪ್ರಾಚೀನ ಕಾಲದಲ್ಲಿ ದಾಂಪತ್ಯ ಜೀವನಕ್ಕೆ ಮೊದಲು ಮತ್ತು ದಾಂಪತ್ಯ ಜೀವನದಲ್ಲಿರುವಾಗಲೂ ಇಂತಹ ಅಕ್ರಮವಾದ ಜೀವನದ ಹಾನಿ ಮತ್ತು ಅದರ ದುಷ್ಪರಿಣಾಮವನ್ನು ಜನರು ಗಂಭೀರವಾಗಿ ಆಲೋಚಿಸಲಿಲ್ಲ. ಆದರೆ ಕ್ರೈಸ್ತ ಧರ್ಮದ ಬೋಧನೆ ಅದನ್ನು ತಪ್ಪು ಎಂದು ನೇರವಾಗಿ ಹೇಳಿದೆ. ಅದು ಜನರಲ್ಲಿ ಜಾಗೃತಿಯನ್ನುಂಟು ಮಾಡಿ ಪರಿಶುದ್ಧವಾದ ಬಾಳಿಗೆ ಕರೆ ಕೊಟ್ಟಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳಲ್ಲಿ ಜೀವನ ಸಾಗಿಸುವುದು ನಿಜ ಕ್ರೈಸ್ತರ ಲಕ್ಷಣವಲ್ಲ ಎಂಬುದನ್ನು ಪೌಲನು ಈ ಅಧ್ಯಾಯದಲ್ಲಿ ಕೊಲೆಸ ಸಭೆಗೆ ಒತ್ತಿ ಹೇಳುತ್ತಿದ್ದಾನೆ. 8ನೇ ವಚನದಲ್ಲಿ ನೋಡುವಾಗ, ನೀವು ಪೂರ್ವ ಸ್ವಭಾವವನ್ನು, ಅದರ ಕೃತ್ಯಗಳನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ಎಂಬುದಾಗಿ ಪೌಲನು ಆತನು ಹೇಳುವನಾಗಿದ್ದಾನೆ. ಹಾಗಾದರೆ ಪೌಲನ ಮಾತು ದೀಕ್ಷಾಸ್ನಾನದಲ್ಲಿ ಉಂಟಾಗುವ ಬದಲಾವಣೆಯ ಜೀವಿತವನ್ನು ಸೂಚಿಸುತ್ತದೆ. ಆದಿ ಕ್ರೈಸ್ತ ಸಭೆಯಲ್ಲಿ ಒಬ್ಬನು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಹೊಂದುವಾಗ ನೀರಿನಲ್ಲಿ ಮುಳುಗುವ ಪ್ರಯತ್ನವಿತ್ತು. ನೀರಿನಲ್ಲಿ ಮುಳುಗುವಾಗ ತನ್ನ ಹಳೆ ಬಟ್ಟೆಯನ್ನು ತೆಗೆದಿಟ್ಟು ದೀಕ್ಷಾಸ್ನಾನ ಹೊಂದಿ ನೀರಿನಿಂದ ಮೇಲಕ್ಕೆ ಬರುವಾಗ ಬಿಳಿದಾದ ಮತ್ತು ಶುಭ್ರವಾದ ವಸ್ತ್ರವನ್ನು ಧರಿಸುತ್ತಿದ್ದರು. ಇದು ಒಬ್ಬನು ಹೊಸದಾದ ಬಾಳ್ವೆಗೆ ಪ್ರತಿಷ್ಠಿಸಲ್ಪಟ್ಟವನು, ಆರಿಸಲ್ಪಟ್ಟವನು ಎಂಬುದಕ್ಕೆ ಗುರುತು. ಕ್ರಿಸ್ತನು ಕ್ರಿಸ್ತೀಯ ಜೀವನದ ನಾಯಕನಾಗಿದ್ದು ಕ್ರೈಸ್ತ ನಡತೆಯಲ್ಲಿ ಬದಲಾವಣೆ ಅತಿ ಅವಶ್ಯ. ಕ್ರೈಸ್ತರು ಭೂಲೋಕದಲ್ಲಿದ್ದರೂ ಪರಲೋಕ ಸಂಸ್ಥಾನದವರು. ಅವರು ಭೂಸಂಬಂಧವಾದವುಗಳ ಗುಲಾಮರಲ್ಲ, ಅವುಗಳಿಗೆ ದಾಸರಾಗಿರಬಾರದು. ಆದರೆ ಕ್ರಿಸ್ತನ ದಾಸರು, ಕೃಪೆಗೆ ಅಧೀನರು ಮಾತ್ರ. ಇಂತಹ ನೂತನ ಸ್ವಭಾವವು ಕ್ರಿಸ್ತನಲ್ಲಿ ಎದ್ದು ಕಾಣುತ್ತದೆ. ಅದು ಕ್ರೈಸ್ತರಲ್ಲಿ ಇತರರು ಗಮನಿಸಿ ಅನುಸರಿಸತಕ್ಕದ್ದಾಗಿರಬೇಕು. ನೂತನ ಜೀವನದ ಕೇಂದ್ರ ಕ್ರಿಸ್ತನು. ಕ್ರಿಸ್ತನಲ್ಲಿರುವ ಪ್ರೀತಿ ನೂತನ ಜೀವನದ ತಿರುಳು. ನೂತನ ಜೀವನದ ಸೂತ್ರ ಪ್ರೀತಿ. ಕ್ರಿಸ್ತನಲ್ಲಿರುವ ಪ್ರಾಮುಖ್ಯವಾದ ಪ್ರೀತಿಯ ಲಕ್ಷಣ ನಮ್ಮೊಬ್ಬೊಬ್ಬರಲ್ಲಿ ಇತರರಿಗೆ ಕಂಡುಬರಬೇಕು. ನಮ್ಮ ಪ್ರೀತಿಯು ಕೇವಲ ಕ್ರೈಸ್ತರ ಕಡೆಗೆ ಮಾತ್ರ ಮೀಸಲಾಗಿರದೆ, ನಮಗೆ ಪ್ರೀತಿ ತೋರಿಸುವವರ ಕಡೆಗೆ ಮಾತ್ರ ಸೀಮಿತವಾಗಿರದೆ, ಕ್ರೈಸ್ತೇತರರ ಕಡೆಗೆ ಪ್ರೀತಿಯಲ್ಲದ, ಸಮಾಜಕ್ಕೆ ಪ್ರೀತಿಯ ಮಹತ್ವವನ್ನೇ ಅರಿಯದವರಿಗೆ ನಮ್ಮಿಂದ ಹರಿದು ಬರುವಂತಿರಬೇಕು. ಕ್ರಿಸ್ತನಲ್ಲಿ ಸಿಕ್ಕುವ ಪ್ರೀತಿ ಕೇವಲ ಕೆಲವರಿಗೆ ಮಾತ್ರವಲ್ಲ, ಅದು ಇಡೀ ಲೋಕಕ್ಕೆ ತಂದೆಯಾದ ದೇವರಲ್ಲಿ, ಆತನಲ್ಲಿ ಪ್ರಕಟಪಡಿಸುವ ಪ್ರೀತಿ. ಅದನ್ನು ಕಾಯ, ವಾಚ, ಮನಸ್ಸ ನಾವು ಸಾರಬೇಕು. ಹಾಗಾದರೆ ನೂತನ ಜೀವಿತವು ದೇವರ ವಾಕ್ಯವು ನಮ್ಮಲ್ಲಿ ವಾಸಿಸುವುದರಿಂದ ಉಂಟಾಗುತ್ತದೆ. ನೂತನ ಜೀವಿತವು ದೇವರ ವಾಕ್ಯವು ನಮ್ಮಲ್ಲಿ ವಾಸಿಸುವುದರಿಂದ ಉಂಟಾಗುತ್ತದೆ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ವಚನ 16 ನೋಡುವಾಗ, ಕ್ರಿಸ್ತನು ತಾನೇ ಆ ವಾಕ್ಯ. ಆತನು ಇಂದು ದಿವ್ಯ ಬರಹಗಳ ಮೂಲಕ ನಮ್ಮಲ್ಲಿ ನೆಲೆಗೊಳ್ಳಬೇಕು. ಪೌಲನು ಹೇಳುವಂತೆ ವಾಸಿಸಬೇಕು. ಈ ದಿವ್ಯ ಬರಹಗಳ ಹೊರತು ಇಂದು ನಾವು ನೂತನ ಜೀವಿತವನ್ನು ತಿಳಿದುಕೊಳ್ಳುವುದಿಲ್ಲ. ಅಂದು ಪೇತ್ರನು ಇದೇ ಅನುಭವದಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಯೋಹಾನ 6ನೇ ಅಧ್ಯಾಯ 68ರಲ್ಲಿ ನಾವು ನೋಡುತ್ತೇವೆ. ಯೇಸು ಇರುವಲ್ಲಿ ಆತನ ವಾಕ್ಯಗಳಿವೆ. ಆತನ ವಾಕ್ಯವಿರುವಲ್ಲಿ ಆತನು ತಾನೇ ಇರುತ್ತಾನೆ. ಮತ್ತು ಇದು ಯಾರಲ್ಲಿದೆಯೋ ಅವರಿಗೆ ನಿತ್ಯ ಜೀವವಿದೆ. ಯೋಹಾನ 8:31ರಲ್ಲಿ ಹೀಗೆ ಹೇಳುತ್ತದೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳ್ಕೊಳ್ಳುವಿರಿ. ಹಾಗಾದರೆ ಯೇಸುವಿನ ವಾಕ್ಯವನ್ನು ಕೇಳಿ, ಓದಿ, ಧ್ಯಾನಿಸಿ, ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಸರಿಯಾದ ನಂಬಿಕೆಯಲ್ಲಿ ನಾವು ಮುಂದುವರಿಯಲು ಆಗುತ್ತದೆ. ಯಾರ್ಯಾರು ದೇವರ ವಾಕ್ಯವನ್ನು ಕೇಳದೆ, ಓದದೆ, ಧ್ಯಾನ ಮಾಡದೆ, ಅರ್ಥ ಮಾಡಿಕೊಳ್ಳದೆ ಇರುತ್ತಾರೋ ಅಂಥವರು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿಯೂ ಜೊತೆ ಮಾನವರ ಅನ್ಯೋನ್ಯತೆಯಲ್ಲಿಯೂ ಇರುವುದಕ್ಕಾಗುವುದಿಲ್ಲ. ಅವರಲ್ಲಿ ಭಿನ್ನ ಭೇದಗಳು ಕಂಡುಬರುತ್ತವೆ.
ಆದ್ದರಿಂದ ಕ್ರೈಸ್ತ ಸಭೆಯಲ್ಲಿ, ಕುಟುಂಬದಲ್ಲಿ, ವೈಯಕ್ತಿಕ ಜೀವನದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ಅಂಥವರಲ್ಲಿ ದೇವರ ವಾಕ್ಯ ಇರುವುದರಿಂದ, ವಾಸಿಸುವುದರಿಂದ ನೂತನ ಸ್ವಭಾವ ಇರುತ್ತದೆ. ನೂತನ ಸ್ವಭಾವವು ಸ್ತುತಿ ಸ್ತೋತ್ರದ ಬಾಳಿಗೆ ನಮ್ಮನ್ನು ನಡೆಸುತ್ತದೆ. ನೂತನ ಸ್ವಭಾವವು ಸ್ತುತಿ ಸ್ತೋತ್ರದ ಬಾಳಿಗೆ ನಮ್ಮನ್ನು ನಡೆಸುತ್ತದೆ. ಕ್ರೈಸ್ತನು ದೇವರಿಂದ ಆರಿಸಲ್ಪಟ್ಟವರು, ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟವನು. ಕ್ರೈಸ್ತನು ದೇವರಿಗೆ ಪ್ರಿಯನಾದವನು. ಅವನು ಯಾವಾಗಲೂ ಕ್ರಿಸ್ತಿಯ ಜೀವಿತದಲ್ಲಿ ಸಂತೋಷ ಪಡುವವನು, ಇತರರನ್ನು ಸಂತೋಷಪಡಿಸುವವನೂ ಆಗಿರುತ್ತಾನೆ. ಲೋಕದಲ್ಲಿ ಅಸಂತೋಷ, ಅಸಂತೃಪ್ತಿ, ಅಸಮಾಧಾನವಿದ್ದರೂ ಕ್ರಿಸ್ತನ ಅಪೇಕ್ಷೆಯಂತೆ ಲೋಕದಲ್ಲಿ ಸಂತೋಷ, ಸಂತೃಪ್ತಿ, ಸಮಾಧಾನವನ್ನು ಮಾಡುವ ಪ್ರಯತ್ನ ಮಾಡುತ್ತಾನೆ. ಕ್ರಿಸ್ತನ ಕೃಪೆಗೆ ಆತನು ಸ್ತೋತ್ರ ಹೇಳತಕ್ಕವನು. ಭಕ್ತಿಯಿಂದಲೂ, ಸಂತೋಷದಿಂದಲೂ, ಪ್ರೀತಿಯಿಂದಲೂ ಸ್ತುತಿ ಪದಗಳನ್ನು ಹಾಡತಕ್ಕವನು. ಆಡುವ ಇಂಪಾದ ಸ್ವರ ಮಾನವರಿಗೆ ಮಾತ್ರವಲ್ಲ, ದೇವರಿಗೂ ಅದರಲ್ಲಿ ಸಂತೋಷವಾಗುತ್ತದೆ. ಮಾನವರಾದ ನಾವು ಹೇಗೆ ಆಡಬೇಕೆಂಬುದನ್ನು ದೇವರು ತಾನೇ ಕುರುಬರ ಮುಂದೆ ದೇವದೂತರ ಹಾಡುಗಳ ಮೂಲಕ ಕಲಿಸಿಕೊಟ್ಟಿದ್ದಾನೆ. ಮಾನವರಾದ ನಾವೆಲ್ಲರೂ ಆಡುವರಾಗಿರಬೇಕು. ಆಡುವ ವರವುಳ್ಳವರು ಸಭೆಯಲ್ಲಿದ್ದಾರೆ. ಅವರೊಂದಿಗೆ ನಾವು ಎಲ್ಲ ಭೇದ ಭಾವಗಳನ್ನು ಮರೆತು ಹಾಡಬೇಕು. ಸಂಗೀತ ಸಾಹಿತ್ಯಗಳನ್ನು ಉಪಯೋಗಿಸುವವರು ನಮ್ಮ ಸಭೆಯಲ್ಲಿದ್ದಾರೆ. ಅವರನ್ನು ಪ್ರೋತ್ಸಾಹಿಸಬೇಕು. ಅಪೊಸ್ತಲಕೃತ್ಯ 16ನೇ ಅಧ್ಯಾಯ 21ರಲ್ಲಿ ಮಧ್ಯರಾತ್ರಿಯಲ್ಲಿ ಪೌಲಶೀಲರು ಪ್ರಾರ್ಥನೆಯುಳ್ಳವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಾ ಇದ್ದರು. ನೂತನ ಜೀವಿತವನ್ನು ನಡೆಸುವ ಮತ್ತು ಸ್ತುತಿ ಸ್ತೋತ್ರವನ್ನು ಹೇಳದೇ ಇರಲು ಸಾಧ್ಯವಿಲ್ಲ. ಪೌಲಶೀಲರ ಸ್ತುತಿ ಪದವೆಲ್ಲಿ? ಸೆರೆಯಲ್ಲಿರುವಾಗ, ಹಿಂಸೆಯ ವಾತಾವರಣದಲ್ಲಿ, ರಕ್ಷಿಸಲ್ಪಟ್ಟ ಅಥವಾ ನೂತನ ಜೀವಿತದಲ್ಲಿರುವ ಪ್ರತಿ ಕ್ರೈಸ್ತಳು ಸ್ತುತಿಸಿ ಕೊಂಡಾಡತಕ್ಕದ್ದು ಎಂಬುದು ಮರೆಯಬಾರದು. ನೂತನ ಸ್ವಭಾವವು ಕ್ರೈಸ್ತನಲ್ಲಿ ಎದ್ದು ಕಾಣಬೇಕು. ನೂತನ ಸ್ವಭಾವವು ದೇವರ ವಾಕ್ಯವು ನಮ್ಮಲ್ಲಿ ವಾಸಿಸುವುದರಿಂದ ಆಗುವ ಮಾರ್ಪಾಟು. ನೂತನ ಜೀವಿತದಲ್ಲಿ ನಾವು ದೇವರಿಗೆ ಸ್ತುತಿ ಸ್ತೋತ್ರದ ಕರ್ತವ್ಯವನ್ನು ಮಾಡುತ್ತೇವೆ. ಇಂತಹ ನೂತನ ಜೀವಿತಕ್ಕೆ ಕರೆದ ದೇವರು ನಂಬಿಗಸ್ತನು. ನೂತನ ಜೀವಿತಕ್ಕೆ ಕ್ರಿಸ್ತನೇ ಆದರ್ಶ, ಆತನೇ ಮಾದರಿ. ಆತನು ಯಾವಾಗಲೂ ನಮ್ಮನ್ನು ಹೊಸಬರನ್ನಾಗಿ ಮಾಡುವಾತನಾಗಿದ್ದಾನೆ. ಸಾಧು ಸುಂದರ್ ಸಿಂಗರವರು ಒಮ್ಮೆ ಅಮೆರಿಕ ದೇಶದಲ್ಲಿರುವಾಗ ಒಬ್ಬ ಮಹಿಳೆಯು ತನ್ನ ವಿಳಾಸವನ್ನು ಅವರಿಗೆ ಕೊಟ್ಟು ಮರುದಿನ ಮಧ್ಯಾಹ್ನ ತನ್ನೊಂದಿಗೆ ಭೋಜನಕ್ಕೆ ಇರಬೇಕೆಂದು ಆಹ್ವಾನಿಸಿದಳು. ಸಾಧು ಸುಂದರ್ ಸಿಂಗರು ಮರುದಿನ ಸಾಯಂಕಾಲ ಆ ವಿಳಾಸದ ನೆರವಿನಿಂದ ಆಕೆಯೊಡನೆ ಆಕೆಯ ಮನೆಯನ್ನು ಕಂಡುಹಿಡಿದರು. ಬಾಗಿಲಿನ ಬಳಿಗೆ ಬರಲು ಮನೆಯ ಬಾಗಿಲು ಮುಚ್ಚಿತ್ತು. ಅವರು ಬಾಗಿಲನ್ನು ತಟ್ಟಿದರು. ಮನೆಯ ಕೆಲಸದವಳು ಬಾಗಿಲನ್ನು ತೆರೆದಳು. ಆ ಅತಿಥಿಯನ್ನು ಹೊಳಕರೆದು ಕುಳ್ಳಿರಿಸಿ ಒಡತಿಗೆ ವಿಷಯವನ್ನು ತಿಳಿಸಲು ಒಳಗೆ ಹೋಗಿ, ಅಮ್ಮ, ಯಾರೋ ಅತಿಥಿ ಬಂದಿದ್ದಾರೆ. ಇದುವರೆಗೂ ಅವರು ಇಲ್ಲಿಗೆ ಬಂದವರಲ್ಲ. ನೋಡಲಿಕ್ಕೆ ಯೇಸುವಿನಂತೆ ಇದ್ದಾರೆ ಅಂದಳು. ಸಾಧು ಸುಂದರ್ ಸಿಂಗ್ ಅವರ ಬಗ್ಗೆ ಆ ಬಡ ಕೆಲಸದ ಆಳು ಕೊಟ್ಟ ಚಿಕ್ಕ ವಿವರಣೆ ಎಷ್ಟು ಸೊಗಸಾಗಿದೆ ಅಲ್ಲವೇ? ಎಷ್ಟು ಸಮಂಜಸವಾಗಿದೆ. ಹೌದು, ಸಾಧು ಸುಂದರ್ ಸಿಂಗ್ ರವರು ತಮ್ಮ ಜೀವನದಲ್ಲಿ ಕ್ರಿಸ್ತನನ್ನು ಪ್ರತಿಬಿಂಬಿಸಿದರು. ಯೇಸುವಿನಿಂದ ನೂತನ ಜೀವಿತವನ್ನು ಹೊಂದಿ ಆತನ ಮಾರ್ಗವನ್ನು ಹಿಡಿದು ಅದರಲ್ಲಿ ನಡೆದರು. ಅವರ ಬಾಳನ್ನು ಕಂಡುಕೊಂಡು ಅವರಲ್ಲಿ ಕ್ರಿಸ್ತನನ್ನು ಕಂಡುಕೊಂಡರವರು. ಕ್ರಿಸ್ತನು ಇವರಲ್ಲಿದ್ದಾನೆಂದು ನಿಸ್ಸಂದೇಹವಾಗಿ ಹೇಳಬಹುದು. ಇಂದು ಮಂಡ್ಯ CSI ಸಾಡೆ ಸ್ಮಾರಕ ಸಭೆ ಅಂದು ಪೌಲನು ಕೊಲೊಸ್ಸೆ ಸಭೆಗೆ ನುಡಿದ ಮಾತುಗಳು ನಮಗೆ ಅನ್ವಯವಾಗುವುದಿಲ್ಲವೋ? ನಮ್ಮ ವೈಯಕ್ತಿಕ ಜೀವನಕ್ಕೆ, ಸಭಾ ಜೀವನಕ್ಕೆ ಅನ್ವಯವಾಗುವುದಿಲ್ಲವೇ? ಅನ್ವಯವಾಗುವುದಾದರೆ ನೂತನ ಸ್ವಭಾವವನ್ನು ಧರಿಸಿಕೊಳ್ಳೋಣ. ಅದು ನಮಗೆ ಅಗತ್ಯ. ನೂತನ ಜೀವಿತ ನಮ್ಮಲ್ಲಿ ಸಾಧು ಸುಂದರ್ ಸಿಂಗರಂತೆ ಎದ್ದು ಕಾಣುವಂತಿರಬೇಕು. ದೇವರ ವಾಕ್ಯವು ನಮ್ಮಲ್ಲಿ
ವಾಸಿಸುವುದರಿಂದ ನೂತನ ಸ್ವಭಾವವನ್ನು ನಮ್ಮಲ್ಲಿ ಉಂಟಾಗುತ್ತದೆ. ನೂತನ ಸ್ವಭಾವವನ್ನು ಹೊಂದಿದವರಾಗಿ ನಾವು ಆತನಿಗೆ ಸ್ತುತಿ ಸ್ತೋತ್ರವನ್ನು ಹೇಳತಕ್ಕವರು ನಾವಿರಬೇಕು. ನೂತನ ಜೀವನ, ಹೊಸದಾದ ಜೀವನ, ಬದಲಾದಂಥ ಜೀವನ, ನಮ್ಮ ಹಳೆಯ ದುಷ್ಕೃತ್ಯಗಳನ್ನು ಬಿಟ್ಟು ಹೊಸ ಜೀವಿತಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳುವಂಥದ್ದು. ಯೇಸು ನಮ್ಮಲ್ಲಿರುವಾಗ, ಯೇಸು ನಮ್ಮ ಜೊತೆಯಲ್ಲಿರುವಾಗ ನಮ್ಮ ಜೀವನ ಸಮಗ್ರವಾದಂಥ ಬದಲಾವಣೆಯಾಗುತ್ತದೆ. ನೂತನ ಜೀವಿತದ ಫಲಗಳು ನಾವಾಗೋಣ. ಸಂಗೀತಗಾರನು ಹೀಗೆ ಹೇಳುತ್ತಾನೆ, ಹಣ್ಣಿಲ್ಲದ ಮರವು ನಾನಗಲೊಲ್ಲೆನು, ತಂಪುಳ್ಳ ಪ್ರಾಣಸ್ತುತಿಯು ನನಗಿರಬಾರದು, ಋದ್ವಾಲೆ ಹತ್ತಿಸಿ ನಿನ್ನ ವಾಕ್ಯಲ್ಲಿ ನಮ್ಮಲ್ಲಿ ಬೆಳೆಸು ಎಂಬುದಾಗಿ. ನೂತನ ಜೀವಿತವಾದ ಫಲವನ್ನು ಕಂಡುಕೊಳ್ಳೋಣ. ನೂತನ ಜೀವಿತಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಹೀಗಾಗುವಂತೆ ಪರಿಶುದ್ಧಾತ್ಮನು ತಾನೇ ನಮಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೀನ್. ಕಡೆಯದಾಗಿ ಆಡುವ ಸಂಗೀತಗಳಲ್ಲಿ 289ನೇ ಸಂಗೀತವನ್ನು ನಾವು ಹಾಡೋಣ. 289. ಏಳೇಳು ಚೀಯೋನ್ ಸಭೆ ಪ್ರಕಾಶವಾಗಿರು, ಯೆಹೋವನಿಂದ ಪ್ರಭೆ ನಿನ್ನಲ್ಲಿ ಹುಟ್ಟಿತು. ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಆರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಯಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೀನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೀನ್.